ಇಂದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಪವಿತ್ರ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಸೋಮವಾರ ಪಟ್ಟಣದ ಮುಸ್ಲಿಂ ಬಾಂಧವರು ಬೆಳಗ್ಗೆ 9 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಪ್ರಾರ್ಥನೆಯ ಬಳಿಕ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯವನ್ನು ವಿನಿಮಯವನ್ನು ಮಾಡಿಕೊಂಡರು. ಇದೇ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷ ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ಅವರು ಮಾತನಾಡಿದ್ದು, ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯ ಸಂಕೇತವೇ ಈ ಬಕ್ರೀದ್ ಹಬ್ಬ ಆಚರಣೆಯಾಗಿದೆ ಎಂದರು. ಇನ್ನು ನಮ್ಮ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದಂದು ತ್ಯಾಗ ಬಲಿದಾನವನ್ನು ಸ್ಮರಿಸಲಾಗುತ್ತೆ ಅಂತ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮತ್ತು ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ ಭಾರತವೂ ಸೇರಿದಂತೆ ಎಲ್ಲ ದೇಶದಲ್ಲಿ ವಿಶ್ವದಾದ್ಯಂತ ಮುಸ್ಲಿಂ ಹಬ್ಬದ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ವರದಿ ಹರೀಶ್ ನಾಯಕನಹಟ್ಟಿ. सूरा पढ़ेंगे, उसके बाद दूसरी रकात में सजदे से उठने के बाद पहले क़िरात होगी सूरह फातिहा ज़मसूरा। फिर उसके बाद इमाम साहब तकबीर कहेंगे। जब तकबीर कहेंगे तो हाथ कानों से उठाकर छोड़ दे, दूसरी तकबीर पर भी हाथ उठाकर छोड़ दे, तीसरी तकबीर पर भी हाथ उठाकर छोड़ दे, चौथी तकबीर कहते हुए रुकू में जाए। इस तरह इंशाअल्लाह नमाज मुकम्मल होगी। ठीक है, सफ़े बना लीजिए। तो वाजिब ईद उल अज़हा मा सुत्त तकबीरत अस्सला ಅಂತೇಳಿ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್, ಹಾಲಿ ಕೌನ್ಸಿಲರ್, ಹಾಲಿ ಅಧ್ಯಕ್ಷರು. ಇದು ನಮ್ಮ ಇಡೀ ಭಾರತದಲ್ಲಿ ಎಲ್ಲ ನಾಡಿನ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳು. ಇದರಿಂದ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಗುರುಗಳು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡತಕ್ಕಂಥ ಇದು ನಾಡಿನ ಒಂದು ಹಬ್ಬ. ಬಲಿದಾನದಿಂದ ಮಾಡಿರತಕ್ಕಂಥದ್ದು ಇದು ಒಂದು ಹಬ್ಬ. ಈ ಹಬ್ಬವನ್ನು ಇಡೀ ಪ್ರಪಂಚ ತುಂಬ ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ದೇವರು ಎಲ್ಲರಿಗೂ ಮಾಡಲಿ. ಇಡೀ ನಾಡಿನ ರೈತರಿಗೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಗಾರರಿಗೆ ಎಲ್ಲ ಒಳ್ಳೆಯದಾಗಲಿ. ಒಳ್ಳೆ ಬೆಳೆ ಆಗೈತೆ, ಇನ್ನೂ ಬೆಳೆ ಬರಲಿ, ಊರಿನ ಜನ ಚೆನ್ನಾಗಿರಲಿ, ಇಡೀ ಜಗತ್ತೇ ಒಳ್ಳೆಯದಾಗಲಿ ಅಂತ ನಾನು ಆಶೀರ್ವದಿಸುತ್ತಾ, ಇಡೀ ನಮ್ಮ ಇದಕ್ಕೆ ಸೇರಿರ್ತಕ್ಕಂಥ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಮುಫ್ತಿ ಸಾಹೇಬ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಫೀಕ್ ಸಾಹೇಬ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ NM ಏಜಾಜ್ ಭಾಷಾ ಅವರು ಹಾಗೂ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಸದಸ್ಯರುಗಳು, ಇಲ್ಲಿ ನಾಯಕನಹಟ್ಟಿ ಎಲ್ಲ ಸಮಸ್ತ ಮುಸ್ಲಿಂ ನಾಗರಿಕ ಬಾಂಧವಗಳು, ಇಷ್ಟು ನಮ್ಮ ಊರಿನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ನಾಯಕನಹಟ್ಟಿಗೆ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳಿ 2 ಮಾತನ್ನು